ಈಗ ಇವತ್ತು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನ್ಯೂಸ್ 50ಯಲ್ಲಿ. ಪರಪ್ಪನಗ್ರಹಾರ ಜೈಲಿನ ವಿಡಿಯೋಗಳು ಹೊರಬಿದ್ದಿದ್ವು. ಉಗ್ರರು ನಟೋರಿಯಸ್ ರೇಪಿಸ್ಟ್ಗಳ ಕೈಗೆ ಮೊಬೈಲ್ ಸಿಕ್ಕಿರುವ ದೃಶ್ಯಗಳು ದೇಶದ ಭದ್ರತೆ ವಿಚಾರಕ್ಕೆ ಆತಂಕ ಪಡುವಂತೆ ಮಾಡಿತ್ತು. ಈ ವಿಡಿಯೋದ ಚರ್ಚೆ ಆರೋ ಮೊದಲೇ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೈಲನ್ನೇ ಪಬ್ ಮಾಡಿಕೊಂಡವರ ಆಟಾಟೋಪಕ್ಕೆ ಬ್ರೇಕ್ ಇಲ್ಲದಂತಾಗಿದೆ. ಮನಸ್ಸಿಗೆ ಬಂದಂತೆ ಕುಡಿದು ಕುಪ್ಪಳಿಸ್ತಾ ಇದ್ರು. ಜೈಲಧಿಕಾರಿಗಳು ಏನ್ ಮಾಡ್ತೀರಂತೆ ಅನ್ನೋದು ಇನ್ನೂ ಕೂಡ ಹಿನ್ನೆಗೂಡ. ಜೊತೆಗೆ ಜೈಲಿನೊಳಗೆ ಕ್ರಿಮಿನಲ್ಗಳು ಪಾರ್ಟಿ ಮಾಡ್ತಿರೋದಕ್ಕೆ ಎಣ್ಣೆ ಸೈಡ್ ಸಿಗ್ತಿರೋದು ಕೂಡ ಕಾಸು ಕೊಟ್ರೆ ಎಲ್ಲಾ ಕುಲ್ಲಂ ಕುಲ್ಲ ಅನ್ನೋದನ್ನ ಮತ್ತೊಮ್ಮೆ ಬಯಲು ಮಾಡ್ತಾ ಇದೆ. ಮೋಜು ಮಸ್ತಿ ವಿಡಿಯೋ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದ ಅಥವಾ ಬೇರೆ ಜೈಲಿನದ್ದ ಖಾತ್ರಿಯಾಗಿಲ್ಲ. ಇದ್ಯಾವ ಜೈಲಿನದ್ದು ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಗಳು ವೈರಲ್ ಆದ ಬೆನ್ನಲ್ಲೇ ಸಾಲು ಸಾಲು ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ಮದ್ಯ ಸೇವಿಸಿ ಡಾನ್ಸ್ ಮಾಡುವ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ವಿಡಿಯೋಗಳು ಎಲ್ಲಿನದ್ದು, ಪರಪ್ಪನಗ್ರಹಾರ ಜೈಲಿನದ್ದ ಅಥವಾ ಬೇರೆ ಜೈಲಿನದ್ದ ಎನ್ನುವ ಬಗ್ಗೆ ಎಲ್ಲಾ ಆಯಾಮದಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ದೇಶಾದ್ಯಂತ ಸಂಚಲನ ಸೃಷ್ಟಿಸಿರುವಂತಹ ಪರಪ್ಪನಗ್ರಹಾರದ ಜೈಲು ಕರ್ಮಕಾಂಡ ಬಯಲಾದ ಬಳಿಕ ಜೈಲಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಐಸಿಸ್ ಉಗ್ರನ ಐಷಾರಾಮಿ ಜೀವನ, ರೇಪಿಸ್ಟ್ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇರೋ ವಿಡಿಯೋ ವೈರಲ್ ಆಗಿರೋದು ಸರ್ಕಾರವನ್ನೇ ನಡಗಿಸಿದೆ. ಹೀಗಾಗಿ ಎಚ್ಚೆತ್ತ ಜೈಲಧಿಕಾರಿಗಳು ನಿನ್ನೆ ಜೈಲಿನ ಎಲ್ಲಾ ಬ್ಯಾರಕ್ಗಳನ್ನು ಪರಿಶೀಲಿಸಿದ್ದಾರೆ. 100ಕ್ಕೂ ಹೆಚ್ಚು ಜೈಲಿನ ಸಿಬ್ಬಂದಿ ತಲಾಶ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ವಸ್ತು ಪತ್ತೆಯಾಗಿಲ್ಲ. ಕೆಲ ಸಿಬ್ಬಂದಿಯೇ ಜೈಲಾಧಿಕಾರಿಗಳ ರೇಡ್ ಬಗ್ಗೆ ಮಾಹಿತಿ ಲೀಕ್ ಮಾಡಿದ್ದಾರೆ ಎನ್ನಲಾಗ್ತಿದ್ದು, ಹುಡುಕಾಟ ನಡೆಸಿದ್ರೂ ಕೂಡ ಏನು ಸಿಕ್ಕಿಲ್ಲ ಎನ್ನಲಾಗ್ತಾ ಇದೆ. ಬ್ಯಾರಕ್ನಲ್ಲಿ ಏನು ಸಿಗದ ಕಾರಣ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಅಧಿಕಾರಿಗಳು ವಿಡಿಯೋ ವೈರಲ್ ಆದ ಬಗ್ಗೆ ತನಿಖೆ ನಡೆಸಿದ್ದಾರೆ. ಈ ವೇಳೆ 2023 ವಿಡಿಯೋ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅಂತ ವರದಿ ಕೊಟ್ಟಿದ್ದಾರೆ. ಆದರೆ ಅಸಲಿಯತ್ತು ಬೇರೆದ್ದೇ ಇದೆ. ಇದು 2023 ವಿಡಿಯೋ ಅಲ್ಲ, ಇದೇ ವರ್ಷದ್ದು ಅನ್ನೋದಕ್ಕೆ ಹಲವು ಸಾಕ್ಷ್ಯ ಸಿಕ್ಕಿದೆ. ಜೈಲಿನಲ್ಲಿ ಸಿಕ್ಕಿರುವಂತಹ ನ್ಯೂಸ್ ಪೇಪರ್ ವಿಡಿಯೋ ಯಾವ ವರ್ಷದ್ದು ಅನ್ನೋದಕ್ಕೆ ಸಾಕ್ಷಿ ನುಡಿದಿದೆ. ನವೆಂಬರ್ 6, 2025 ನ್ಯೂಸ್ ಪೇಪರ್ ನೆನ್ನೆ ವೈರಲ್ ಆದ ವಿಡಿಯೋದಲ್ಲಿ ಪತ್ತೆಯಾಗಿದೆ. ಜೈಲಾಧಿಕಾರಿಗಳು ಇದನ್ನು ಕೂಡ ಗಮನಿಸದೆ 2023 ವಿಡಿಯೋ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನವೆಂಬರ್ 6ರಂದು ಒಂದೇ ಕಡೆ 12 ಫೋನ್, 2 ಚಾರ್ಜರ್ ಪತ್ತೆಯಾಗಿದೆ. 3 ಬ್ಲೂಟೂತ್, 1 ಏರ್ಫೋನ್ ಕೂಡ ಈಗ ಸಿಕ್ಕಿದೆ. ಅಲ್ಲಿ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ತರುಣ್ ಇರೋ ಈ ವಿಡಿಯೋ ನೋಡಿ. ಇದರಲ್ಲಿ ಇದೇ ನವೆಂಬರ್ ತಿಂಗಳ ಕ್ಯಾಲೆಂಡರ್ ಇದೆ. ಹೀಗಾಗಿ ವಿಡಿಯೋ 2023 ಅಂತ ಯಾವ ಆಂಗಲ್ನಲ್ಲೂ ಕೂಡ ಹೇಳೋಕೆ ಸಾಧ್ಯ ಇಲ್ಲ. ತೆಲುಗು ನಟ ತರುಣ್ ಅರೆಸ್ಟ್ ಆಗಿದ್ದು ಕಳೆದ ಮಾರ್ಚ್ ತಿಂಗಳಲ್ಲಿ. ತರುಣ್ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾನೆ, ಟಿವಿ ನೋಡ್ತಾ ಇದ್ದಾನೆ. ಈ ವಿಡಿಯೋಗಳು ಈ ವರ್ಷದ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಇಂಬು ಕೊಡ್ತಾರೆ. ಡಿಐಜಿ ಆನಂದ್ ರೆಡ್ಡಿ ಹಾಗೂ ಜೈಲಧಿಕಾರಿಗಳು ಮಾತ್ರ ಎಡಿಜಿಪಿ ದಯಾನಂದ್ಗೆ ಬೇರೆಯದ್ದೇ ಮಾಹಿತಿ ಕೊಟ್ಟಿದ್ದಾರೆ. 2023ರಲ್ಲಿ ಚಿತ್ರೀಕರಣ ಮಾಡಿದಂತಹ ವಿಡಿಯೋ ಈಗ ವೈರಲ್ ಆಗಿವೆ. ಜೈಲಿನ ಕೆಲವು ಸಿಬ್ಬಂದಿಯಿಂದಲೇ ಪಿತೂರಿ ನಡೆದಿರುವ ಶಂಕೆ ಇದೆ ಅಂತ ಮಾಹಿತಿ ಕೊಟ್ಟಿದ್ರು. ಈ ಮೂಲಕ ಪ್ರಕರಣವನ್ನು ಮುಚ್ಚಾಕುವಂತಹ ಯತ್ನ ನಡೆದಿತ್ತು. ಜೈಲು ಅಕ್ರಮದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಇಂಥವನ್ನೆಲ್ಲ ಸಹಿಸಿಕೊಳ್ಳೋದಕ್ಕಾಗಲ್ಲ, ನಾನ್ಸೆನ್ಸ್ ಇದು, ಪೊಲೀಸ್ ಅಧಿಕಾರಿಗಳ ಸಭೆ ಕರೀತೀನಿ ಅಂತ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ದಿಂಬು ಹಾಸಿಗೆಗೆ ಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ತಾರೆ. ಆದರೆ ಈ ಕೈದಿಗಳಿಗೆ ಎಲ್ಲವೂ ಸುಲಭವಾಗಿ ಸಿಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಆರ್ಎಸ್ಎಸ್ ಎದುರಿಸಿದಷ್ಟು ವಿರೋಧವನ್ನ ಯಾವುದೇ ಸಂಘಟನೆ ಎದುರಿಸಿಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಹೊಸಕೆರೆಹಳ್ಳಿಯ ಪಿಇಎಸ್ ಕಾಲೇಜು ಸಭಾಂಗಣದಲ್ಲಿ ನಡೆದಂತ ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಹೊರಗಿನಿಂದ ₹1 ಕೂಡ ಹಣಕಾಸಿನ ಸಹಾಯ ಪಡೆಯೋದಿಲ್ಲ. ಸ್ವಯಂ ಸೇವಕರು ನೀಡುವಂತಹ ಗುರುದಕ್ಷಿಣೆಯಿಂದಲೇ ಸಂಘಟನೆ ನಡೀತಿದೆ ಅಂತ ಹೇಳಿದರು. ಆರ್ಎಸ್ಎಸ್ ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ ಅಂತ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಪಿಇಎಸ್ ಕಾಲೇಜು ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ರಾಜಕೀಯದಿಂದ ನಾವು ಹೊರಗಡೆ ಇದ್ದೇವೆ. ಎಲ್ಲ ರಾಜಕೀಯ ಪಕ್ಷಗಳ ಒಳ್ಳೆಯ ನೀತಿಗಳನ್ನು ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪಕ್ಷ ಹಾಗೂ ವ್ಯಕ್ತಿಯ ಪರವಾಗಿ ನಾವು ನಿಲ್ಲೋದಿಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಬಿಜೆಪಿ ರಾಮ ಮಂದಿರ ನಿರ್ಮಾಣ ಕೆಲಸದ ಮುಂಚೂಣಿಯಲ್ಲಿತ್ತು. ಹೀಗಾಗಿ ಬಿಜೆಪಿಗೆ ಆರ್ಎಸ್ಎಸ್ ಬೆಂಬಲ ನೀಡಿತು. ಒಂದು ವೇಳೆ ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ರೆ ಆಗ ಕಾಂಗ್ರೆಸ್ ಜೊತೆಗೆ ಆರ್ಎಸ್ಎಸ್ ನಿಲ್ತಾ ಇತ್ತು. ನಾವು ಯಾವುದೇ ಒಂದು ಪಕ್ಷದ ಜೊತೆ ನಿಂತಿಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಆಗದಿರುವಂತಹ ವಿಚಾರಕ್ಕೂ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಕ್ರಿಯೆ ನೀಡಿದ್ದಾರೆ. 1925ರಲ್ಲಿ ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು ಆಗ ಬ್ರಿಟಿಷರ ಆಳ್ವಿಕೆ ಇತ್ತು. ನಮ್ಮ ಹೋರಾಟ ಬ್ರಿಟಿಷರ ವಿರುದ್ಧ ಇತ್ತು. ಅವರ ಹತ್ತಿರ ಸಂಘವನ್ನ ನೋಂದಣಿ ಮಾಡಿಕೊಳ್ಬೇಕಾಗಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿ ಕಡ್ಡಾಯ ಮಾಡಿಲ್ಲ. ನಮ್ಮದು ಸ್ವತಂತ್ರ ಮತ್ತು ಕಾನೂನಾತ್ಮಕ ಸಂಘ, ನಮ್ಮದು ಗುರುತಿಸಲ್ಪಡುವಂತಹ ಸಂಘ ಅಂತ ಹೇಳಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನಾವು ಎಲ್ಲಾ ಸಂಸ್ಥೆಗಳು ಅಂತ ಹೇಳಿದ್ದು, ಕೇವಲ ಆರ್ಎಸ್ಎಸ್ ಅಂತ ನಾವು ಎಲ್ಲೂ ಹೇಳಿಲ್ಲ. ಅವರು ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ.
ಕುರುಬ ಸಮಾಜ ಕೈ ಹಿಡಿದಿದ್ದಕ್ಕೆ ನಾನು ಶಾಸಕನಾಗಿದ್ದು ಅಂತ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆದಂತಹ ಕನಕ ಜಯಂತಿಯಲ್ಲಿ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಗಂಗಾವತಿಗೆ ನಾನು ಬಂದಾಗ ಗೊಂದಲದಲ್ಲಿದ್ದೆ. ಕುರುಬ ಮುಖಂಡರು ಅವರ ಮನೆಯಲ್ಲಿ ಸನ್ಮಾನಿಸಿ ಕಂಬಳಿ ಹಾಕಿದ್ರು. ನೇರವಾಗಿ ನಾವು ನಿಮ್ಮ ಪರ ಚುನಾವಣೆ ಮಾಡಲ್ಲ ಅಂದ್ರು. ಅವರ ತಂದೆಯವರು ಬಂದು ನಾನು ವೋಟ್ ಹಾಕ್ತೀನಿ ಅಂದ್ರು. ಹೀಗಾಗಿ ಆಶೀರ್ವಾದದಿಂದಲೇ ನಾನು ಶಾಸಕನಾಗಿರೋದು ಅಂತ ತಿಳಿಸಿದ್ದಾರೆ. ಜನಮೆಚ್ಚುವಂತಹ ಸಂಪುಟ ರಚನೆಯಾಗುತ್ತೆ, ಕಾದ್ ನೋಡಿ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಸಂಸದ ತುಕಾರಾಂ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಗೆಲುವು ಶಾಂತವಾಗಿದೆ, ಕ್ರಾಂತಿ ಎಂಬುದಿಲ್ಲ. ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನದ ಬೇಡಿಕೆ ಇದೆ. ಈ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು ಸೂಕ್ತ ನಿರ್ಧಾರ ಕೈಗೊಳ್ಳುತ್ತಾರೆ. ಉಪರಾಷ್ಟ್ರಪತಿಯಾದ ಬಳಿಕ ಮೊದಲ ಬಾರಿಗೆ ಸಿಪಿ ರಾಧಾಕೃಷ್ಣನ್ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಧಾಕೃಷ್ಣನ್ ಅವರಿಗೆ ಜಕ್ಕೂರು ಏರ್ಪೋರ್ಟ್ ಸ್ಟೇಷನ್ನಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಚಿವ ಬೆರತಿ ಸುರೇಶ್ ಸೇರಿ ಹಲವರು ಸ್ವಾಗತ ಕೋರಿದರು. ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಮೇಲುಕೋಟೆ ಚಲುವನಾರಾಯಣಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆ ಮಾಡಿದ್ದಾರೆ. ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಚಿವ ಚಲುವರಾಯಸ್ವಾಮಿ ಜೊತೆಯಲ್ಲಿದ್ದರು. ರಾಧಾಕೃಷ್ಣ ಅವರು ವಾಪಸ್ಸಾಗುವವರೆಗೂ ಸಾರ್ವಜನಿಕರಿಗೆ ದೇಗುಲ ದರ್ಶನ ನಿರ್ಬಂಧಿಸಲಾಗಿತ್ತು. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ರೈತರು ಧರಣಿ ಮುಂದುವರೆಸಿದ್ದಾರೆ. ಸರ್ಕಾರ ಘೋಷಣೆ ಮಾಡಿರುವಂತಹ ಬೆಲೆ ಗೊಂದಲದಿಂದ ಕೂಡಿದೆ. ಇಂದು ಸಂಜೆಯೊಳಗೆ ಕಾರ್ಖಾನೆಯವರು ಬಂದು ಚರ್ಚಿಸಿ, ಇಲ್ಲದೇ ಇದ್ರೆ ಪ್ರತಿಭಟನೆ ಯಾವುದೇ ಹಂತ ತಲುಪಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಟನ್ ಕಬ್ಬಿಗೆ 3,300 ರೂಪಾಯಿ ಒಪ್ಪದೆ ನಡೆಸುತ್ತಿರುವಂತಹ ಮುಧೋಳ ರೈತರ ಪ್ರತಿಭಟನೆಗೆ ಕುಳಲಿ ಗ್ರಾಮಸ್ಥರು ಬೆಂಬಲ ಕೊಟ್ಟಿದ್ದಾರೆ. ಹೋರಾಟಕ್ಕೆ ಸಹಾಯಾರ್ಥವಾಗಿ 60,500 ದೇಣಿಗೆ ನೀಡಲಾಗಿದೆ. ಇಂದಿನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ನುರಿಸುವಂತಹ ಒಂದು ಕಾರ್ಯ ಶುರುವಾಗಿದೆ. ದರ ನಿಗದಿ, ಕಬ್ಬು ಕಟಾವು ಮಾಡ್ತಾ ಇದ್ದ ಹಾಗೆ ಚುರುಕುಗೊಂಡಿದೆ. ಇನ್ನು ಪ್ರತಿಭಟನೆ ವಾಪಸ್ ಹಿನ್ನೆಲೆ ಸಕ್ಕರೆ ಕಾರ್ಖಾನೆಗಳು ಆರಂಭಗೊಂಡಿವೆ. ಇಪಿಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ನಡೆದಂತಹ ಪ್ರಕರಣವನ್ನು ಸಿಐಡಿಗೆ ಕೊಟ್ಟು ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ವಂಚನೆ ಮೊತ್ತ ಹೆಚ್ಚಾಗಿರುವ ಹಿನ್ನೆಲೆ ಸಿಐಡಿಗೆ ಕೇಸ್ ವರ್ಗಾವಣೆಯಾಗಿದೆ. ಎಪಿಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಇಒ ಗೋಪಿನಾಥ್ ತನಿಖೆಗೆ ಸಹಕರಿಸ್ತಾ ಇಲ್ಲ. ಉಳಿದ ಆರೋಪಿಗಳಿಗೂ ಕಬ್ಬನ್ ಪಾರ್ಕ್ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ 8 ಅಂಗಡಿಗಳಲ್ಲಿ ಕಳ್ಳತನ ಆಗಿದೆ. ಟೈಲ್ಸ್ ಅಂಗಡಿ, ಬೇಕರಿ, ಗ್ಯಾರೇಜ್ನಲ್ಲಿ ಹಣ, ವಸ್ತುಗಳನ್ನು ಕದಿಮರು ದೋಚಿದ್ದಾರೆ. ಪೊಲೀಸರು ದೂರು ಅರ್ಜಿ ಪಡೆದು ಸುಮ್ಮನಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಮತ್ತೆ ಆರತಿ ತಟ್ಟೆ ತೆರವು ವಿಚಾರ ತಾರಕಕ್ಕೇರಿದೆ. ಅಂಜನಾದ್ರಿ ಆಡಳಿತಾಧಿಕಾರಿ ವಿರುದ್ಧ ರೈತ ಸಂಘ, ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ. ದೇವಸ್ಥಾನದ ಅರ್ಚಕನ ಮೇಲೆ ಅಧಿಕಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿವೆ. ಭಕ್ತರ ದರ್ಶನಕ್ಕಿದ್ದಂತಹ ಆರತಿ ತಟ್ಟೆ ತೆರವು ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಮೊಳೆಯೂರು ವಲಯದಲ್ಲಿ ಮತ್ತೊಂದು ಹುಲಿ ಸೆರೆಯಾಗಿದೆ. ನಿನ್ನೆ ಸಂಜೆ ಸುಮಾರು 9 ವರ್ಷದ ಗಂಡು ಹುಲಿ ಸೆರೆಯಾಗಿದೆ. ಕುಡಿಗಿ ಗ್ರಾಮದ ದೊಡ್ಡನಿಂಗೈನ ಹುಲಿ ಬಲಿ ಪಡೆದಿತ್ತು. ಬಿಹಾರದಲ್ಲಿ 2ನೇ ಹಂತದ ಮತದಾನ ನವೆಂಬರ್ 11ರಂದು ನಡೆಯಲಿದೆ. ಇವತ್ತು 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಕೊನೆ ದಿನ. ಈ ಬಗ್ಗೆ ಬಿಹಾರ ಡಿಸಿಎಂ ಸಮ್ರಾಟ್ ಚೌಧರಿ ಪ್ರತಿಕ್ರಿಯಿಸಿದ್ದು, ಇಂದು ಪ್ರಚಾರದ ಕೊನೆ ದಿನವಾಗಿದೆ. ನಾವು ಜನರಿಂದ ಆಶೀರ್ವಾದ ಪಡೆಯುತ್ತಿದ್ದೇವೆ. ಎನ್ಡಿಎ ಸರ್ಕಾರವನ್ನು ಮತ್ತೆ ಆಯ್ಕೆ ಮಾಡುವಂತೆ ಜನರನ್ನ ಕೇಳುತ್ತಿದ್ದೇವೆ ಎಂದರು. ಇಬ್ಬರು ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ಗಳನ್ನು ಬಂಧಿಸುವಲ್ಲಿ ಭಾರತೀಯ ಭದ್ರತಾ ಸಂಸ್ಥೆಗಳು ಯಶಸ್ವಿಯಾಗಿವೆ. ಬಿಎಸ್ಪಿ ನಾಯಕನ ಹತ್ಯೆಯಲ್ಲಿ ಭಾಗಿಯಾಗಿದ್ದ ವೆಂಕಟೇಶ್ ಗಾರ್ಗ್ನನ್ನ ಗಾರ್ಷಿಯಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇನ್ನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಸಂಪರ್ಕ ಹೊಂದಿದ್ದ ಬಾನು ರಾಣನನ್ನು ಅಮೆರಿಕದಲ್ಲಿ ಬಂಧಿಸಲಾಗಿದೆ. ಗಾರ್ಗ್ ವಿರುದ್ಧ ಭಾರತದಲ್ಲಿ 10ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿವೆ. ಜನಸುರಾಜ್ ಪಕ್ಷದ ಸಂಸ್ಥಾಪಕ ರಾಜಕೀಯ ಚತುರ ಪ್ರಶಾಂತ್ ಕಿಶೋರ್ ಕೂಡ ಕೊನೆಯ ದಿನದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. 2ನೇ ಹಂತದ ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಪೂರ್ವ ಚಂಪಾರಣ್ಣ ಅರೆರಾಜ್ನಲ್ಲಿರುವಂತಹ ಸೋಮೇಶ್ವರನಾಥ ದೇಗುಲಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದೇ ಮೊದಲ ಬಾರಿ ಪ್ರಶಾಂತ್ ಕಿಶೋರ್ ಸ್ಥಾಪಿಸಿರುವಂತಹ ಜನಸುರಾಜ್ ಪಕ್ಷದ ಅಭ್ಯರ್ಥಿಗಳು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ.